ನಮಸ್ತೆ ಎಲ್ಲರಿಗೂ, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರಿಯಾಸ್ ಎಪಿಕ್ ವರ್ಲ್ಡ್. ಸೊ ನಾನು ಇವತ್ತೊಂದು ಹೇರ್ ಕೇರ್ ರಿವ್ಯೂ ಕೊಡಬೇಕು ಅಂದ್ಕೊಂಡಿದ್ದೀನಿ, ವಿಚ್ ಐ ಯೂಸ್ಡ್. ನಾನು ನಿಮಗೆ ಆಲ್ರೆಡಿ ಹೇಳ್ದಂಗೆ ರೋಸ್ಮೆರಿ ವಾಟರ್ ಇದು ನಾನು purple.com ಆರ್ಡರ್ ಮಾಡಿದ್ದೆ. ಸೊ ಯೂಸ್ ಮಾಡಿದ್ಮೇಲೆ ರಿವ್ಯೂಸ್ ಹೇಳ್ತೀನಿ ಅಂತ ಹೇಳಿದ್ದೆ. ಸೊ ಆ್ಯಕ್ಚುಲಿ ವರ್ಕೌಟ್ ಆಗಿದೆ. ಸೊ ಇನ್ನೂ ನೋಡಿ, ನೀವು ನೋಡ್ಬೋದು ಹಾಫ್ ಆಫ್ ದ ಬಾಟಲ್ ಖಾಲಿಯಾಗಿದೆ. ಸೊ ಹಾರ್ಡ್ಲಿ 3-4 ಟೈಮ್ಸ್ ನಾನು ಯೂಸ್ ಮಾಡಿದ್ದೀನಿ. ಆ್ಯಂಡ್ ನನಗೆ ಹೇರ್ ಫಾಲ್ ಮುಂಚೆ ಅಷ್ಟು ಆಗ್ತಾಯಿಲ್ಲ. ಮುಂಚೆ ಸ್ವಲ್ಪ ಜಾಸ್ತಿನೇ ಇತ್ತು, ಇವಾಗ ರೆಡ್ಯೂಸ್ ಆಗಿದೆ. ಇದು ರೋಸ್ಮೆರಿ ವಾಟರ್. ಇವನ್ ನೆನ್ನೆ ಕೂಡ ಅಪ್ಲೈ ಮಾಡಿದ್ದೆ. ಇವತ್ತು ಹೇರ್ ವಾಶ್ ಮಾಡಬೇಕು. ಸೊ ನಾನು ಇವತ್ತು ನನ್ನ ಹೇರ್ ವಾಶ್ ಮಾಡೋ ಟೈಮ್. ಸೊ ಅದಕ್ಕೋಸ್ಕರ ಅದಕ್ಕಿಂತ ಮುಂಚೆ ನಾನು ಇನ್ನೊಂದು ಪ್ರಾಡಕ್ಟ್ನ ಅಪ್ಲೈ ಮಾಡಿ ನಿಮಗೆ ರಿವ್ಯೂ ಕೊಡೋಣ ಅಂದ್ಕೊಂಡೆ. ಸೊ ಇದು ಆಲ್ಪ್ಸ್ ಗುಡ್ನೆಸ್ ಅವರ ಫ್ಲ್ಯಾಕ್ಸೀಡ್ ಜೆಲ್ ಫಾರ್ ಹೇರ್ ಆ್ಯಂಡ್ ಸ್ಕಿನ್. ಸೊ ಇನ್ನೊಂದು ನಿಮಗೆ ಕ್ಲಾರಿಟಿ ಕೊಡಬೇಕು. ಸೊ ದಿಸ್ ವಿಡಿಯೋ ಇಸ್ ನಾಟ್ ಪ್ರಮೋಷನಲ್, ಪೇಯ್ಡ್ ವಿಡಿಯೋ ಅಲ್ಲ. ಸೊ ಇದು ಯಾವುದೇ ಥರ ನಾನು ಸ್ಪಾನ್ಸರ್ಡ್ ಮಾಡ್ತಿಲ್ಲ, ಪ್ರಮೋಟ್ ಮಾಡ್ತಾ ಇಲ್ಲ ಪ್ರಾಡಕ್ಟ್ಸ್ನ. ದಿಸ್ ಇಸ್ ಕಂಪ್ಲೀಟ್ಲಿ ಆನ್ ಮೈ ಚಾಯ್ಸ್. ಓಕೆ, ಸೊ ಇದು ನಾನು ಯೂಸ್ ಮಾಡಿ ವ್ಯೂವರ್ಸ್ಗೆ ಯಾವ ಥರ ಇದು ವರ್ಕೌಟ್ ಆಗುತ್ತಾ ಇಲ್ವೋ ಅಂತ ಹೇಳೋದಕ್ಕೆ ನಾನೇ ಪ್ರಾಡಕ್ಟ್ಸ್ನ ಬೈ ಮಾಡ್ತಾ ಇದ್ದೀನಿ. ನನ್ನ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ಕೋತಾ ಇದ್ದೀನಿ. ಸೊ ನಾನು ಕೂಡ ಯೂಶ್ವಲಿ ಹಾಗೆ ಎಲ್ಲ ಪ್ರಾಡಕ್ಟ್ಸ್ನೂ ತೊಗೋತಾ ಇಲ್ಲ. ಐ ಮೀನ್ ವಿಚ್ ಈಸ್ ನ್ಯಾಚುರಲ್, ಜಾಸ್ತಿ ಕೆಮಿಕಲ್ಸ್ ಇಲ್ಲದಿರೋದು, ಇವಾಗ ವಿಚ್ ಶುಡ್ ನಾಟ್ ಅಫೆಕ್ಟ್ ಮೈ ಸ್ಕಿನ್ ಹೇರ್ ಆಲ್ಸೋ. ಸೊ ಆ ಥರ ಪ್ರಾಡಕ್ಟ್ಸ್ನ ನಾನು ಬೈ ಮಾಡಿ ನಾನು ಎಕ್ಸ್ಪೆರಿಮೆಂಟ್ ಮಾಡಿಕೊಂಡು ಅದನ್ನು ನಿಮಗೆ ಹೇಳಿದರೆ, ಪಬ್ಲಿಕ್ಗೆ ಹೇಳಿದರೆ ಡೆಫಿನೆಟ್ಲಿ ನಿಮಗೂ ಹೆಲ್ಪ್ ಆಗುತ್ತೆ ಅನ್ನೋದೊಂದೇ ಇಂಟೆನ್ಷನು. ಸೊ ಇದನ್ನ ನಾನು ಇನ್ನೂ ಪ್ಯಾಕೆಟ್ ಓಪನ್ ಮಾಡಿಲ್ಲ. ಸೊ ಇವತ್ತು ನಾನು ಇದನ್ನ ಓಪನ್ ಮಾಡಿ ಯೂಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಇದು ನನಗೆ $299 MRP ಇರೋದು, ಆಫರಲ್ಲೇ ಸಿಕ್ಕಿರೋದು. ಎಕ್ಸಾಕ್ಟ್ ಪ್ರೈಸ್ ನೆನಪಿಲ್ಲ, ನಾನು ಚೆಕ್ ಮಾಡಿ ಹಾಕ್ತೇನೆ. ಸೊ ಯಾವ ಥರ ಯೂಸ್ ಮಾಡೋದು ನೋಡೋಣ. ಇದು ಆ್ಯಕ್ಚುಲಿ ಫ್ಲ್ಯಾಕ್ಸ್ ಸೀಡ್ಸ್ ಜೆಲ್ಲು. ಸೊ ಫ್ಲ್ಯಾಕ್ಸ್ ಸೀಡ್ ಅಂದರೆ ಅಗಸೆ ಬೀಜ. ಸೊ ಇದೆಲ್ಲ ಮುಂಚೆ ಎಲ್ಲ ನಾವು ಯೂಸ್ ಮಾಡ್ತಾ ಇದ್ವಿ ಅನ್ಸುತ್ತೆ ಅಲ್ವಾ. ಸೊ ನಾನಂತರೂ ಮನೆಯಲ್ಲಿ ನಮ್ಮ ಅಜ್ಜಿ ಮೇನ್ಲಿ ಇರ್ತಾರಲ್ಲ, ಸೊ ಅವ್ರೇನು ಮಾಡ್ತಾರೆ, ಈ ಥರದ್ದೆಲ್ಲ ಹೇರ್ ಎಕ್ಸ್ಪೆರಿಮೆಂಟ್ಸ್ ಎಲ್ಲ ಮಾಡಿ, ಅಂದರೆ ಅವರೆಲ್ಲ ನ್ಯಾಚುರಲ್ ಯೂಸ್ ಮಾಡೋದಲ್ಲ. ಅಲ್ಲಿಂದನೇ ಮೆಹಂದಿ ಸೊಪ್ಪಿರುತ್ತೆ, ದಾಸವಾಳ ಹೂ ಇರುತ್ತೆ, ಏನು ಬ್ರಾಹ್ಮಿ ಎಲೆ, ಇದೆಲ್ಲ ನಮಗೆ ನ್ಯಾಚುರಲ್ಲಾಗಿ ನಮ್ಮ ಊರಲ್ಲಿ ಸಿಗುತ್ತೆ. ಓಕೆ, ಸೊ ಅದ್ರದ್ದೆಲ್ಲ ಪೇಸ್ಟ್ ಮಾಡಿ ನನಗೆ ಕೊಡ್ತಾಯಿದ್ರು ಹೇರ್ಗೆ ಅಪ್ಲೈ ಮಾಡೋದಕ್ಕೆ. ಸೊ ಹೇರ್ ಬೈ ಬರ್ತ್ ನಂದು ಆಟೋಮೆಟಿಕಲಿ ಬೈ ಹೆರಿಡಿಟಿ ಚೆನ್ನಾಗೇ ಇತ್ತು. ಸೊ ಬ್ಯಾಂಗ್ಳೂರಿಗೆ ಬಂದಮೇಲೆ ಸ್ವಲ್ಪ ಹೇರ್ ಫಾಲ್ ಜಾಸ್ತಿನೇ ಆಗೋಯಿತು. ಸೊ ಇದೆಲ್ಲ ನಾವು ಮನೆಯಲ್ಲೇ ಮಾಡ್ಕೋಬೋದು. ಫ್ಲ್ಯಾಕ್ಸ್ ಸೀಡ್ಸ್ ಕೂಡ ಇದನ್ನ ಏನಂದರೆ ಅಗಸೆ ಬೀಜನ ಸೋಕ್ ಮಾಡಿ ಇಟ್ಟರೆ, ಸೊ ಅದನ್ನ ಜ್ಯೂಸ್ ಮಾಡ್ಕೋಬೋದು. ಈ ಥರನೇ ಅಲೋವೆರಾ ಜೆಲ್ ಥರ ಬಂದುಬಿಡುತ್ತೆ. ಇದನ್ನ ನಾವು ಮನೆಯಲ್ಲೇ ಮಾಡ್ಕೋಬೋದು. ನನಗೆ ಅಷ್ಟು ಟೈಮ್ ಇಲ್ಲ. ಒಂದ್ಸರಿ ಯಾವುದಕ್ಕೂ ಟ್ರೈ ಮಾಡೋಣ. ಐ ನೋ ದ ಬೆನಿಫಿಟ್ಸ್ ಆಫ್ ಇಟ್. ಇದರಿಂದ ತುಂಬ ಸಿಲ್ಕಿ ಸ್ಮೂತ್ ಹೇರ್ ಅಂತೂ ಸಿಗುತ್ತೆ. ಈವನ್ ಥಿಕ್ ಹೇರ್ ಬರೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಅದಕ್ಕೆ ಸೊ ಇದು ಇಲ್ಲಿ ಕೊಟ್ಟಿರೋ ಥರ ನ್ಯಾಚುರಲ್ ಆಗಿ ಇದೆಯೋ ಇಲ್ವೋ, ವರ್ಕೌಟ್ ಆಗುತ್ತೋ ಇಲ್ವೋ ಅಂತ ನೋಡೋಣ ಅಂತ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ಬರೆದಿದ್ದಾರೆ ಬಾಟಲಲ್ಲಿ, ಹೌ ಟು ಯೂಸ್. ಸ್ಟಾರ್ಟ್ ವಿತ್ ಕ್ಲೀನ್ ಡ್ಯಾಮ್ ಹೇರ್ ಆ್ಯಂಡ್ ಸ್ಕಿನ್. ಈವನ್ ದಿಸ್ ಇಸ್ ಹೆಲ್ಪ್ಫುಲ್ ಫಾರ್ ಯೋರ್ ಸ್ಕಿನ್ ಆ್ಯಸ್ ವೆಲ್ ಆಸ್ ಫಾರ್ ಯೋರ್ ಹೇರ್. ಓಕೆ, ಸೊ ಶೇಕ್ ದ ಬಾಟಲ್ ಟು ಎನ್ಶೋರ್ ದ ಜೆಲ್ ಈಸ್ ವೆಲ್ ಮಿಕ್ಸ್ಡ್. And start with small amount of gel. Apply evenly along with the length of your hair, leaving it for 30 to 40 minutes for the best results. After that, you have to wash your hair. So ಇಟ್ಸ್ ನಾಟ್ ಲೈಕ್ ಓನ್ಲಿ ಹೇರ್ಗೆ ಅಂತ ಸ್ಪೆಷಲ್ ಆಗಿ ಏನೂ ಇಲ್ಲ. ಅಗಸೆ ಬೀಜ ನೀವು ಮನೆಯಲ್ಲೇ ಮಾಡಿಕೊಂಡ್ರೆ ಸ್ಕಿನ್ಗೂ ಒಳ್ಳೆಯದು, ಹೇರ್ಗೂ ಒಳ್ಳೆಯದು. ಇದನ್ನು ನೀವು ಒಂದ್ಸರಿ ಟ್ರೈ ಮಾಡಿ, ಯು ವಿಲ್ ನಾಟ್ ಲೀವ್ ದಿಸ್. ಓಕೆ, ಮನೇಲೇ ನೀವು ಮಾಡ್ಕೊಳ್ಳೋದಾದರೆ. ಸೊ ದಿಸ್ ಈಸ್ ಲೈಕ್ ಯೂಶ್ವಲಿ ಕೆಲವೊಬ್ಬರು ಎಗ್ ಯೋಲ್ ಕೂಡ ಹಾಕೋತಾರೆ, ಅಂದರೆ ಸಿಲ್ಕಿ ಹೇರ್ ಬರೋದಕ್ಕೆ. ಸೊ ಅದಕ್ಕಿಂತ ಬೆಸ್ಟ್ ರಿಸಲ್ಟ್ಸ್ ಇದು ಕೊಡುತ್ತೆ. ಐ ಕ್ಯಾನ್ ಅಶ್ಯೂರ್ ದ್ಯಾಟ್, ಬಿಕಾಸ್ ಐ ಹ್ಯಾವ್ ಯೂಸ್ಡ್ ಅಗಸೆ ಬೀಜನ ಡೈರೆಕ್ಟಾಗಿ ನಾನು ಹೇರ್ಸಿಗೆ ಯೂಸ್ ಮಾಡಿ ನೋಡಿದ್ದೀನಿ. ಇದು ವಾಶ್ ಆದಮೇಲೆ ಅಂತೂ ನಿಮ್ಗೆ ಯಾವ ಕಂಡೀಷ್ನರು ಬೇಡ, ಏನೂ ಬೇಡ, ಅಷ್ಟು ಸ್ಮೂತ್ ಲುಕ್ ಕೊಡುತ್ತೆ. ಸೊ ನಾನು ಸ್ಪೆಷಲಾಗಿ ಈ ಪ್ರಾಡಕ್ಟ್ ಬಗ್ಗೆ ಹೇಳ್ತಾ ಇಲ್ಲ. ನೀವು ಡೈರೆಕ್ಟಾಗಿ ಅಗಸೆ ಬೀಜನ
if you're using in home, naturally homemade, if you're making also, definitely lot of benefits are there in this. ಸೊ ಇದನ್ನು ನಿಮ್ಮ ಸ್ಕಾಲ್ಪ್ಗೆ ಪ್ಲಸ್ ಹೇರ್ ಲೆಂತ್ಗೆ ಕಂಪ್ಲೀಟಾಗಿ ಅಪ್ಲೈ ಮಾಡಿ. ಈ ಕನ್ಸಿಸ್ಟೆನ್ಸಿ ಒಂಥರ ಅಲೋವೆರಾ ಜೆಲ್ ಥರನೇ ಇರುತ್ತೆ. ವೇಟ್ ಫಾರ್ ಹಾಫ್ ಆನ್ ಅವರ್. ನಾನು 1 ಅವರ್ ಇಡ್ತೀನಿ ಆರಾಮಾಗಿ. ಹೇಗೋ 1 ಅವರಲ್ಲಿ ಚೆನ್ನಾಗಿ ಹೇಳ್ಕೊಂಡಿರುತ್ತೆ ಹೇರ್ಸ್ಗೆ. ಸೊ post 1 hour after hair wash, I'll tell you what is the result and how my hairs are looking. Obviously ಒಂದು ವಾಶಲ್ಲಿ ನಿಮಗೆ ಏನದು ಥಿಕ್ ಹೇರ್ ಆಗಲಿ ಆ್ಯಂಡ್ ಹೇರ್ ಫಾಲ್ ಆಗಲಿ ಗೊತ್ತಾಗಲ್ಲ ಕಂಟ್ರೋಲ್, ಬಟ್ ಹೇರ್ ಸಿಲ್ಕಿ ಸ್ಮೂತ್ ಅಂತೂ ಆಗುತ್ತೆ, ಅದು ಗ್ಯಾರಂಟಿ ಅಂತೂ ನನಗಿದೆ. ಸೊ ಇದನ್ನು I'll experiment this for 1 month and let you know for the best results whether it's working or not. ಸೊ ಈ ಪ್ರಾಡಕ್ಟ್ ಲಿಂಕ್ ಬೇಕಿದ್ರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಆಲ್ಪ್ಸ್ ಗುಡ್ನೆಸ್ ಅವರ ಫ್ಲಾಕ್ಸ್ ಸೀಡ್ಸ್ ಜೆಲ್. ಸೊ ಆಫ್ಟರ್ ಹೇರ್ ವಾಶ್ ಐಲ್ ಗೆಟ್ ಯು ಬ್ಯಾಕ್. ಸೊ ಆಫ್ಟರ್ ಹೇರ್ ವಾಶ್ ನನ್ನ ಹೇರ್ ಲುಕ್ ದಿಸ್ ಇಸ್. ಎಸ್, ಸೊ ಪೋಸ್ಟ್ ಹೇರ್ ವಾಶ್ ನನ್ನ ಹೇರ್ ನಾರ್ಮಲಾಗಿ ಹೇರ್ ಫಾಲ್ ಯಾವ ಥರ ಇದೆ ಅದೇ ಥರ ಕಾಣಿಸ್ತಾ ಇದೆ. ಡಿಫ್ರೆನ್ಸ್ ಅಷ್ಟು ನನಗೆ ಗೊತ್ತಾಗಲಿಲ್ಲ, ಮೇ ಬಿ ಫಸ್ಟ್ ವಾಶ್ ಅಲ್ವಾ. ಸೊ ವಾಟ್ ಐಮ್ ಥಿಂಕಿಂಗ್ 1 ಮಂತ್ ಇದನ್ನ ಯೂಸ್ ಮಾಡಿ ಇದ್ರ ಎಕ್ಸಾಕ್ಟಾಗಿ ಯಾವ ಥರ ವರ್ಕ್ ಆಗುತ್ತೆ ಅಂತ ಹೇಳ್ಬೋದು ನಿಮಗೆ. ಸೊ ಬಟ್ ಹೇರ್ ಮಾತ್ರ ಸ್ಮೂತ್ ಆಗಿದೆ. ಸೊ ಐ ಕ್ಯಾನ್ ಗಿವ್ ಔಟ್ ಆಫ್ 10 9 ಕೊಡ್ಬೋದು ಖಂಡಿತ. ಬಟ್ ಹೋಮ್ ಮೇಡ್ ಫ್ಲಾಕ್ಸ್ ಸೀಡ್ಸಿಂದ ನಾವು ಏನು ಮಾಡ್ತೀವಿ ಅದು ಫ್ರೆಶ್ ಆಗಿರುತ್ತಲ್ಲ, ಮೇ ಬಿ ಅದ್ರದ್ದು ರಿಸಲ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಇದೂ ಬಂದಿದೆ. ಇಟ್ಸ್ ನಾಟ್ ಲೈಕ್ ಐ ಡಿಂಟ್ ಯೂಸ್ ಎನಿ ಕಂಡೀಷ್ನರ್ ಆರ್ ಎನಿಥಿಂಗ್, ಬಟ್ ಸ್ಟಿಲ್ ಇಟ್ ಈಸ್ ಶೈನಿಂಗ್ ಸಾಫ್ಟ್ ಎಲ್ಲನೂ ಇದೆ, ರೈಟ್. ಸೊ ವಿತೌಟ್ ಕಂಡೀಷ್ನರ್ ಕೂಡ ನನ್ನ ಹೇರ್ ಸ್ಮೂತಾಗಿ ಕಾಣಿಸ್ತಾ ಇದೆ. ಸೊ ಒಳ್ಳೆ ರಿಸಲ್ಟೇ. ಸೊ ದ ಪರ್ಸನ್ ಹೂ ಈಸ್ ನಾಟ್ ಹ್ಯಾವಿಂಗ್ ಟೈಮ್ ಅದನ್ನೆಲ್ಲ ಮಾಡಿ ಮಿಕ್ಸಿ ಗ್ರೈಂಡ್ರಲ್ಲಿ ರುಬ್ಬೋದು, ಅದಕ್ಕೆಲ್ಲ ಯಾರಿಗೆ ಬೇಕು, ಟೈಮು ಇರಲ್ಲ ಅಲ್ವಾ. ಸೊ ದಿಸ್ ಈಸ್ ಬೆಸ್ಟ್ ಫಾರ್ ದೆಮ್. ಸೊ ಈಗ ನನಗೆ ಇದ್ರದ್ದು ರಿವ್ಯೂ ಕೇಳಿದರೆ ಇಟ್ಸ್ ಗುಡ್. ಆಬ್ವಿಯಸ್ಲಿ ಇದ್ರದ್ದು ಫ್ಲ್ಯಾಕ್ಸ್ ಸೀಡ್ಸ್ದು ರಿಸಲ್ಟ್ ಚೆನ್ನಾಗೇ ಬರುತ್ತೆ. ಸೊ ಅದರಲ್ಲಿ ನೋ ಡೌಟ್. ಸೊ ಇನ್ನೊಂದು 1 ಮಂತ್ ಫುಲ್ ನಾನು ಇದೇ ಥರ ಯೂಸ್ ಮಾಡಿದರೆ ಐ ಗೆಸ್ ಲೈಕ್ ಹೇರ್ ಇಂಪ್ರೂವ್ಮೆಂಟ್ಸ್ ಕೂಡ ಕಾಣಿಸ್ಬೋದು automatically. So that's what I just wanted to give a review on flax seeds gel. So how it works on my hair anta. Flax seeds gel. So ಇದ್ರದ್ದು ಬೆನಿಫಿಟ್ಸ್ ಇದ್ರಲ್ಲಿ ಕೊಟ್ಟಿಲ್ಲ, ಬಟ್ ಐ ಟೆಲ್ ಯು. ಫ್ಲ್ಯಾಕ್ಸ್ ಸೀಡ್ಸ್ ಯೂಸ್ ಮಾಡೋದ್ರಿಂದ ಒಂದು ಪ್ರೀಮೆಚ್ಯೂರ್ ಗ್ರೇಯಿಂಗ್ ಆಫ್ ಯೋರ್ ಹೇರ್ ಇದನ್ನು ಅವಾಯ್ಡ್ ಮಾಡ್ಬೋದು. ಆ್ಯಂಡ್ ಹೇರ್ ಫಾಲ್ ಆ್ಯಂಡ್ ಆಲ್ಸೋ ಹೇರ್ ಗ್ರೋತ್ ಚೆನ್ನಾಗಿ ಬರುತ್ತೆ ಆ್ಯಂಡ್ ಹೇರ್ಗೆ ಮಾಯ್ಶ್ಚರ್ ಕೊಡುತ್ತೆ. ಬಿಕಾಸ್ ನಾವು ಇಷ್ಟು ಪೊಲ್ಯೂಷನ್, ಡಸ್ಟ್ ಆ್ಯಂಡ್ ಫ್ರೀಸಿಯಾಗಿರುತ್ತೆ ಬಿಕಾಸ್ ಆಫ್ ದ ಪೊಲ್ಯೂಷನ್, ರೈಟ್. ಸೊ ನಮಗೆ ಮಾಯ್ಶ್ಚರ್ ಕಂಟೆಂಟ್ ಕಮ್ಮಿ. ಇತ್ತೀಚೆಗೆ ಯಾರೂ ಆಯಿಲ್ ಕೂಡ ಹಾಕಿ ಅಷ್ಟು
ಮಸಾಜ್ ಮಾಡಲ್ಲ ಹೇರ್ ಹಾಗೆ, ಬಿಕಾಸ್ ಸ್ಕ್ಯಾಲ್ಪ್ಗೆ ಆ್ಯಕ್ಚುಲಿ ಆಯಿಲ್ ಮಸಾಜ್ ಕೂಡ ಇಂಪಾರ್ಟೆಂಟ್, ಅಷ್ಟು ಟೈಮ್ ಇರಲ್ಲ. ಸೊ ಮಾಯಿಶ್ಚರ್ ಕೂಡ ಕೊಡುತ್ತೆ ಇದು. ದಟ್ಸ್ ವಾಟ್, ಇದೊಂದು ಒಳ್ಳೆ ಪ್ರಾಡಕ್ಟ್, ಐ ಮೀನ್ ಒಳ್ಳೆ ಇಂಗ್ರೀಡಿಯೆಂಟ್ ಹೇರ್ ಗ್ರೋತ್ಗೆ ಅಂತ ಹೇಳ್ಬೋದು ಪ್ರಾಡಕ್ಟ್ ಅನ್ನೋದಕ್ಕಿಂತ. ಬಿಕಾಸ್ ಇದು ಪುರಾತನ ಕಾಲದಿಂದನೂ ಬಂದಿರೋದು ಫ್ಲ್ಯಾಕ್ಸ್ ಸೀಡ್ಸ್. ಇಟ್ಸ್ ನಾಟ್ ಲೈಕ್ ನಾವು ಕೊಟ್ಟಿದ್ದಾರೆ ಅಂತ, ಐ ಮೀನ್ ಈಗ ಕೊಟ್ಟಿದ್ದಾರೆ ಅಂತ ಅಲ್ಲ, ಸೊ ಮುಂಚೆಯಿಂದನೂ ಇರೋದೇ ಇದು. ಸೊ ಈವನ್ ಹೇರ್ ಗ್ರೋತ್ ಇಂಪ್ರೂವ್ಮೆಂಟ್ಸ್ ಆಗುತ್ತೆ ಅಂತ, ಐ ಮೀನ್ ಆಗುತ್ತೆ. ಸೊ ನೀವು ಕೂಡ ಯೂಸ್ ಮಾಡಿ. The one who is working and don't have time, so this will be really helpful for you. That's what ಇದು ನನ್ನ ಹೇರ್ ಕೇರ್ ರುಟೀನ್ ಆಗಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ, ಹೇರ್ ಕೇರ್ ಮಾಡೋದಕ್ಕೆ. ಜಸ್ಟ್ ಇದ್ರ ಬಗ್ಗೆ ರಿವ್ಯೂ ಕೊಡೋಣ ಅನಿಸ್ತು. ಸೊ ಹೌ ಇಟ್ ಈಸ್ ಆ್ಯಕ್ಚುಲಿ ಎಫೆಕ್ಟಿಂಗ್ ಮೈ ಹೇರ್. ಸೊ ಒಂದು ಜೆನ್ಯೂನ್ ಫೀಡ್ಬ್ಯಾಕ್ ನನ್ನ ಕಡೆಯಿಂದ ಇದು. ಸೊ ಇದು ರಿಯಲ್ ಆಗಿ ವರ್ಕೌಟ್ ಆಗುತ್ತೋ ಇಲ್ವೋ ಅಂತ, ಎಸ್ ಇಟ್ ವಿಲ್ ವರ್ಕ್. ಸೊ ಯಾ, ಫಾರ್ ದ ನ್ಯೂ ವ್ಯೂವರ್ಸ್, ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಲೈಕ್ ಮಾಡೋದಕ್ಕೆ ಮರಿಬೇಡಿ. ಕಮೆಂಟ್ ಮಾಡಿ ಫಾರ್ ದ ನೆಕ್ಸ್ಟ್ ಎನಿ ಒಪಿನಿಯನ್ಸ್ ಇಫ್ ಯು ವಾಂಟ್ ಟು ಗಿವ್. ಥ್ಯಾಂಕ್ ಯು ಸೋ ಮಚ್. ಬಾಯ್.